ಅನಾಮಧೇಯ ವ್ಯಕ್ತಿ ಬಂದಿರೋದು ನಿಜ ಅಂತ ಪೊಲೀಸ್ ಅಧಿಕಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೈಯಲ್ಲಿ ಪಿಸ್ತೂಲ್ ಇರೋ ಬಗ್ಗೆ ಖಾತ್ರಿ ಇಲ್ಲ ಅಂತ ಬೇರೆ ಹೇಳಿದ್ದಾರೆ. ಇಡೀ ಪಬ್ ಕಟ್ಟಡವನ್ನ ಸುತ್ತುವರಿಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರೇ ಹೇಳ್ತಾ ಇದ್ದಾರೆ ವ್ಯಕ್ತಿ ಒಳಗೆ ಅಡಗಿರುವ ಮಾಹಿತಿ ಇಲ್ಲ, ಹೊರಗಡೆ ಎಸ್ಕೇಪ್ ಆಗಿ ಹೋಗಿರಬಹುದು ಅಂತ ರಾತ್ರಿಯಿಂದ ಇಷ್ಟು ತನಕ ಆಗಿದೆ. ಹಾಗಾಗಿ ಉತ್ತರ ವಿಭಾಗದ ಡಿಸಿಪಿ ಸೈದುಲ್ಲಾ ಅದಾವತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಸ್ಕ್ ತಗೊಳ್ಳೋದು ಯಾಕೆ? ಯಾರ್ದಾದ್ರೂ ಒಬ್ಬ ಜೀವ ಹೋದ್ರೂ ಒಬ್ಬರಿಗೆ ಸಮಸ್ಯೆ ಆದ್ರೂ ಕೂಡ ಅದು ಬಹಳ ದೊಡ್ಡ ನಷ್ಟ ಉಂಟಾಗುತ್ತೆ. ಹಾಗಾಗಿ ಹಾಗಾಗದೇ ಇರೋ ಹಾಗೆ ಭದ್ರತಾ ಪಡೆಗಳನ್ನು ಕರೆಸಲಾಗಿದೆ. ಸರ್ಚ್ ಆಪರೇಷನ್ ಮಾಡಿದ್ರು, ಹಾಗೇನೆ ಇಡೀ ಬಿಲ್ಡಿಂಗ್ ಅನ್ನು ಸುತ್ತುವರೆದಿದ್ದಾರೆ. ಪೊಲೀಸ್ ಆಫೀಸರ್ಸ್ಗೆ ಅಷ್ಟರ ಮಟ್ಟಿಗಿನ ಅನುಮಾನ ಬಂದಿರುತ್ತೆ ಯಾವುದೇ ಕಾರಣಕ್ಕೆ. ಯಾಕಂತಂದ್ರೆ ಆ ವ್ಯಕ್ತಿ ಆ ಬಿಲ್ಡಿಂಗ್ ನಿಂದ ಇಲ್ಲಿ ಮತ್ತೊಂದು ಬಿಲ್ಡಿಂಗ್ ಹೋಗೋದು ಅಥವಾ ಇನ್ಯಾರಿಗೋ ಹಾನಿ ಮಾಡುವಂಥದ್ದು, ಇನ್ಯಾರ್ದೋ ಜೀವಕ್ಕೆ ಎರವಾಗುವಂಥದ್ದು ಇಂಥದ್ದಾಗಬಾರ್ದು. ನೋಡಿ, ನಾಗರಿಕರ ಜೀವ ಬಹಳ ಅಮೂಲ್ಯ. ಹಾಗಾಗಿ ಅದನ್ನ ಸುರಕ್ಷತೆಯ ದೃಷ್ಟಿಯಿಂದ ಪೊಲೀಸರು ಏನೆಲ್ಲ ಕ್ರಮ ಕೈಗೊಳ್ಳಬೇಕೋ ಕೈಗೊಂಡಿದ್ದಾರೆ. ಕಳ್ಳತನಕ್ಕೆ ಯಾವ ವೆಪನ್ ಅಂದ್ರೆ ಇದು ವಾಚ್ಮನ್ ಹೇಳ್ತಾರೆ, ಅದು ಕನ್ಫರ್ಮ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಂದ್ರೆ ಅದು ವೆಪನ್ ಇದೆಯಾ ಇಲ್ಲೋ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಅವರು ಕಳ್ಳತನಕ್ಕೆ ಬಂದಿದ್ದಾರೆ, ಕಳ್ಳತನಕ್ಕೆ ಬಂದಿದೆ, ಎಲ್ಲ ಮಾಸ್ಕ್ ಎಲ್ಲ ಹಾಕೊಂಡು ಕಳ್ಳತನಕ್ಕೆ ಬಂದಿದ್ದಾರೆ. ಸೊ ವಾಚ್ಮನ್ ದೂರದಿಂದ ನೋಡಿದ್ದಾರೆ. ಸೊ ಅವರು ಇದು ತಪ್ಪು ತಿಳುವಳಿಕೆಯಿಂದ ಹೇಳಿರಬಹುದು. ವ್ಯಕ್ತಿ ಬಂದಿದೆ ನಿಜ, ವ್ಯಕ್ತಿ ಬಂದಿದ್ದು ನಿಜ. ಕೈಯಲ್ಲಿ ಪಿಸ್ತೂಲ್ ಇರೋದನ್ನು ಆಗಿಲ್ಲ, ಅದರಲ್ಲಿ ಏನಾಗಿಲ್ಲ, ಕನ್ಫರ್ಮ್ ಆಗಿಲ್ಲ. ಇವರು ದೂರದಿಂದ ನೋಡಿ ಹಾಗೆ ಅನ್ಕೊಂಡಿದ್ದಾರೆ. ಸೊ ಅವ್ರು ಕಳ್ಳತನ ಆಗಿದೆ ಅಂತ ಹೇಳಿ ನಮ್ಗೆ ಯಾವ ವೆಪನ್ ಅಂದ್ರೆ ಇದು ವಾಚ್ಮನ್ ಹೇಳ್ತಾರೆ, ಅದು ಕನ್ಫರ್ಮ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಂದ್ರೆ ಅದು ವೆಪನ್ ಇದೆಯಾ ಇಲ್ಲೋ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಅವರು ಕಳ್ಳತನಕ್ಕೆ ಬಂದಿದ್ದಾರೆ, ಕಳ್ಳತನಕ್ಕೆ ಬಂದಿದೆ, ಎಲ್ಲ ಮಾಸ್ಕ್. ಆ ಪಬ್ ಅಲ್ಲಿ ಬಿಲ್ಡಿಂಗ್ ಒಳಗಡೆ ಯಾವ ರೀತಿ ಡ್ರೋನ್ ಹಾರ್ಬಿಟ್ರು ಅನ್ನೋದು. ಡ್ರೋನ್ಗಳು ಎಷ್ಟು ಕೆಲಸಕ್ಕೆ ಬರ್ತವೆ ನೋಡಿ, ಉಪಯೋಗಕ್ಕೆ ಬರ್ತವೆ. ಆ ವ್ಯಕ್ತಿ ಇದಾನೋ ಇಲ್ವೋ ಅಂತ ಹುಡುಕೋದಕ್ಕೆ ಡ್ರೋನ್ ಎಕ್ಸ್ಪರ್ಟ್ ಕರೆಸಿ ಡ್ರೋನ್ ಅನ್ನ ಹಾರ್ಬಿಟ್ಟು ಸರ್ಚ್ ಮಾಡಿದ್ದಾರೆ. ಮನುಷ್ಯರು ಹೋಗಿ ಸರ್ಚ್ ಮಾಡೋದು ಅಪಾಯಕಾರಿ, ಆದ್ರೆ ಈ ರೀತಿ ಡ್ರೋನ್ ಅನ್ನ ಬಿಟ್ಟು ಎಲ್ಲಾ ವಿಜುವಲ್ಸ್ ತಗೋಬಹುದು. ಆ ದೃಶ್ಯನ ನೋಡ್ತಾ ಇದ್ರೆ ಏನು ವಿಚಿತ್ರ ಅಂತಂದ್ರೆ ಟೆಕ್ನಾಲಜಿಕಲಿ ಅಡ್ವಾನ್ಸ್ಮೆಂಟ್ ಹೇಗಿದೆ ಅಂದ್ರೆ ಇವಾಗ ಎಷ್ಟು ಚಿಕ್ಕ ಚಿಕ್ಕ ಡ್ರೋನ್ಗಳಿಂದ ಹಿಡಿದು ಎಷ್ಟು ದೊಡ್ಡ ದೊಡ್ಡ, ಮೊನ್ನೆ ಅಟ್ಯಾಕ್ ಅಲ್ಲಿ ನೋಡಿದ್ವಿ 10 kg ಕಾಮಿಕಾಜಿ ಡ್ರೋನ್ ಕ್ಯಾರಿ ಮಾಡಿದ್ದು, ಅಷ್ಟು ದೊಡ್ಡ ದೊಡ್ಡ ಡ್ರೋನ್ ವರೆಗೂ ಬಂದಿದೆ. ಎಲ್ಲ ಸೈಜಲ್ಲೂ ಡ್ರೋನ್ ಲಭ್ಯ ಇದೆ. ಬೆಂಗಳೂರಿನಲ್ಲಿ ಪಬ್ ಒಳಗೆ ವ್ಯಕ್ತಿಯೊಬ್ಬ ವಿತ್ ಅ ವೆಪನ್ ಅಂದ್ರೆ ಪಿಸ್ತೂಲ್ ಕೈಯಲ್ಲಿ ಹಿಡಿದು ಎಂಟ್ರಿ ಕೊಟ್ಟಿದ್ದಾನೆ ಮಧ್ಯರಾತ್ರಿ ಅಂತ ಹೇಳಲಾಗಿತ್ತು. ಆತ ಕಳ್ಳತನಕ್ಕೆ ಬಂದಿದ್ದ ಅನ್ನೋ ಅನುಮಾನ ವ್ಯಕ್ತವಾಗಿತ್ತು. ಅನಾಮಧೇಯ ವ್ಯಕ್ತಿ ಬಂದಿರೋದು ನಿಜ ಅಂತ ಪೊಲೀಸ್ ಅಧಿಕಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೈಯಲ್ಲಿ ಪಿಸ್ತೂಲ್ ಇರೋ ಬಗ್ಗೆ ಖಾತ್ರಿ ಇಲ್ಲ ಅಂತ ಬೇರೆ ಹೇಳಿದ್ದಾರೆ. ಇಡೀ ಪಬ್ ಕಟ್ಟಡವನ್ನ ಸುತ್ತುವರಿಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರೇ ಹೇಳ್ತಾ ಇದ್ದಾರೆ ವ್ಯಕ್ತಿ ಒಳಗೆ ಅಡಗಿರುವ ಮಾಹಿತಿ ಇಲ್ಲ, ಹೊರಗಡೆ ಎಸ್ಕೇಪ್ ಆಗಿ ಹೋಗಿರಬಹುದು ಅಂತ ರಾತ್ರಿಯಿಂದ ಇಷ್ಟು ತನಕ ಆಗಿದೆ. ಹಾಗಾಗಿ ಉತ್ತರ ವಿಭಾಗದ ಡಿಸಿಪಿ ಸೈದುಲ್ಲಾ ಅದಾವತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಸ್ಕ್ ತಗೊಳ್ಳೋದು ಯಾಕೆ? ಯಾರ್ದಾದ್ರೂ ಒಬ್ಬ ಜೀವ ಹೋದ್ರೂ ಒಬ್ಬರಿಗೆ ಸಮಸ್ಯೆ ಆದ್ರೂ ಕೂಡ ಅದು ಬಹಳ ದೊಡ್ಡ ನಷ್ಟ ಉಂಟಾಗುತ್ತೆ. ಹಾಗಾಗಿ ಹಾಗಾಗದೇ ಇರೋ ಹಾಗೆ ಭದ್ರತಾ ಪಡೆಗಳನ್ನು ಕರೆಸಲಾಗಿದೆ. ಸರ್ಚ್ ಆಪರೇಷನ್ ಮಾಡಿದ್ರು, ಹಾಗೇನೆ ಇಡೀ ಬಿಲ್ಡಿಂಗ್ ಅನ್ನು ಸುತ್ತುವರೆದಿದ್ದಾರೆ. ಪೊಲೀಸ್ ಆಫೀಸರ್ಸ್ಗೆ ಅಷ್ಟರ ಮಟ್ಟಿಗಿನ ಅನುಮಾನ ಬಂದಿರುತ್ತೆ ಯಾವುದೇ ಕಾರಣಕ್ಕೆ. ಯಾಕಂತಂದ್ರೆ ಆ ವ್ಯಕ್ತಿ ಆ ಬಿಲ್ಡಿಂಗ್ ನಿಂದ ಇಲ್ಲಿ ಮತ್ತೊಂದು ಬಿಲ್ಡಿಂಗ್ ಹೋಗೋದು ಅಥವಾ ಇನ್ಯಾರಿಗೋ ಹಾನಿ ಮಾಡುವಂಥದ್ದು, ಇನ್ಯಾರ್ದೋ ಜೀವಕ್ಕೆ ಎರವಾಗುವಂಥದ್ದು ಇಂಥದ್ದಾಗಬಾರ್ದು. ನೋಡಿ, ನಾಗರಿಕರ ಜೀವ ಬಹಳ ಅಮೂಲ್ಯ. ಹಾಗಾಗಿ ಅದನ್ನ ಸುರಕ್ಷತೆಯ ದೃಷ್ಟಿಯಿಂದ ಪೊಲೀಸರು ಏನೆಲ್ಲ ಕ್ರಮ ಕೈಗೊಳ್ಳಬೇಕೋ ಕೈಗೊಂಡಿದ್ದಾರೆ. ಕಳ್ಳತನಕ್ಕೆ ಯಾವ ವೆಪನ್ ಅಂದ್ರೆ ಇದು ವಾಚ್ಮನ್ ಹೇಳ್ತಾರೆ, ಅದು ಕನ್ಫರ್ಮ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಂದ್ರೆ ಅದು ವೆಪನ್ ಇದೆಯಾ ಇಲ್ಲೋ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಅವರು ಕಳ್ಳತನಕ್ಕೆ ಬಂದಿದ್ದಾರೆ, ಕಳ್ಳತನಕ್ಕೆ ಬಂದಿದೆ, ಎಲ್ಲ ಮಾಸ್ಕ್ ಎಲ್ಲ ಹಾಕೊಂಡು ಕಳ್ಳತನಕ್ಕೆ ಬಂದಿದ್ದಾರೆ. ಸೊ ವಾಚ್ಮನ್ ದೂರದಿಂದ ನೋಡಿದ್ದಾರೆ. ಸೊ ಅವರು ಇದು ತಪ್ಪು ತಿಳುವಳಿಕೆಯಿಂದ ಹೇಳಿರಬಹುದು. ವ್ಯಕ್ತಿ ಬಂದಿದೆ ನಿಜ, ವ್ಯಕ್ತಿ ಬಂದಿದ್ದು ನಿಜ. ಕೈಯಲ್ಲಿ ಪಿಸ್ತೂಲ್ ಇರೋದನ್ನು ಆಗಿಲ್ಲ, ಅದರಲ್ಲಿ ಏನಾಗಿಲ್ಲ, ಕನ್ಫರ್ಮ್ ಆಗಿಲ್ಲ. ಇವರು ದೂರದಿಂದ ನೋಡಿ ಹಾಗೆ ಅನ್ಕೊಂಡಿದ್ದಾರೆ. ಸೊ ಅವ್ರು ಕಳ್ಳತನ ಆಗಿದೆ ಅಂತ ಹೇಳಿ ನಮ್ಗೆ ಯಾವ ವೆಪನ್ ಅಂದ್ರೆ ಇದು ವಾಚ್ಮನ್ ಹೇಳ್ತಾರೆ, ಅದು ಕನ್ಫರ್ಮ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಂದ್ರೆ ಅದು ವೆಪನ್ ಇದೆಯಾ ಇಲ್ಲೋ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಅವರು ಕಳ್ಳತನಕ್ಕೆ ಬಂದಿದ್ದಾರೆ, ಕಳ್ಳತನಕ್ಕೆ ಬಂದಿದೆ, ಎಲ್ಲ ಮಾಸ್ಕ್.
ಆ ಪಬ್ ಅಲ್ಲಿ ಬಿಲ್ಡಿಂಗ್ ಒಳಗಡೆ ಯಾವ ರೀತಿ ಡ್ರೋನ್ ಹಾರ್ಬಿಟ್ರು ಅನ್ನೋದು. ಡ್ರೋನ್ಗಳು ಎಷ್ಟು ಕೆಲಸಕ್ಕೆ ಬರ್ತವೆ ನೋಡಿ, ಉಪಯೋಗಕ್ಕೆ ಬರ್ತವೆ. ಆ ವ್ಯಕ್ತಿ ಇದಾನೋ ಇಲ್ವೋ ಅಂತ ಹುಡುಕೋದಕ್ಕೆ ಡ್ರೋನ್ ಎಕ್ಸ್ಪರ್ಟ್ ಕರೆಸಿ ಡ್ರೋನ್ ಅನ್ನ ಹಾರ್ಬಿಟ್ಟು ಸರ್ಚ್ ಮಾಡಿದ್ದಾರೆ. ಮನುಷ್ಯರು ಹೋಗಿ ಸರ್ಚ್ ಮಾಡೋದು ಅಪಾಯಕಾರಿ, ಆದ್ರೆ ಈ ರೀತಿ ಡ್ರೋನ್ ಅನ್ನ ಬಿಟ್ಟು ಎಲ್ಲಾ ವಿಜುವಲ್ಸ್ ತಗೋಬಹುದು. ಆ ದೃಶ್ಯನ ನೋಡ್ತಾ ಇದ್ರೆ ಏನು ವಿಚಿತ್ರ ಅಂತಂದ್ರೆ ಟೆಕ್ನಾಲಜಿಕಲಿ ಅಡ್ವಾನ್ಸ್ಮೆಂಟ್ ಹೇಗಿದೆ ಅಂದ್ರೆ ಇವಾಗ ಎಷ್ಟು ಚಿಕ್ಕ ಚಿಕ್ಕ ಡ್ರೋನ್ಗಳಿಂದ ಹಿಡಿದು ಎಷ್ಟು ದೊಡ್ಡ ದೊಡ್ಡ, ಮೊನ್ನೆ ಅಟ್ಯಾಕ್ ಅಲ್ಲಿ ನೋಡಿದ್ವಿ 10 kg ಕಾಮಿಕಾಜಿ ಡ್ರೋನ್ ಕ್ಯಾರಿ ಮಾಡಿದ್ದು, ಅಷ್ಟು ದೊಡ್ಡ ದೊಡ್ಡ ಡ್ರೋನ್ ವರೆಗೂ ಬಂದಿದೆ. ಎಲ್ಲ ಸೈಜಲ್ಲೂ ಡ್ರೋನ್ ಲಭ್ಯ ಇದೆ. ಬೆಂಗಳೂರಿನಲ್ಲಿ ಪಬ್ ಒಳಗೆ ವ್ಯಕ್ತಿಯೊಬ್ಬ ವಿತ್ ಅ ವೆಪನ್ ಅಂದ್ರೆ ಪಿಸ್ತೂಲ್ ಕೈಯಲ್ಲಿ ಹಿಡಿದು ಎಂಟ್ರಿ ಕೊಟ್ಟಿದ್ದಾನೆ ಮಧ್ಯರಾತ್ರಿ ಅಂತ ಹೇಳಲಾಗಿತ್ತು. ಆತ ಕಳ್ಳತನಕ್ಕೆ ಬಂದಿದ್ದ ಅನ್ನೋ ಅನುಮಾನ ವ್ಯಕ್ತವಾಗಿತ್ತು. ಅನಾಮಧೇಯ ವ್ಯಕ್ತಿ ಬಂದಿರೋದು ನಿಜ ಅಂತ ಪೊಲೀಸ್ ಅಧಿಕಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೈಯಲ್ಲಿ ಪಿಸ್ತೂಲ್ ಇರೋ ಬಗ್ಗೆ ಖಾತ್ರಿ ಇಲ್ಲ ಅಂತ ಬೇರೆ ಹೇಳಿದ್ದಾರೆ. ಇಡೀ ಪಬ್ ಕಟ್ಟಡವನ್ನ ಸುತ್ತುವರಿಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರೇ ಹೇಳ್ತಾ ಇದ್ದಾರೆ ವ್ಯಕ್ತಿ ಒಳಗೆ ಅಡಗಿರುವ ಮಾಹಿತಿ ಇಲ್ಲ, ಹೊರಗಡೆ ಎಸ್ಕೇಪ್ ಆಗಿ ಹೋಗಿರಬಹುದು ಅಂತ ರಾತ್ರಿಯಿಂದ ಇಷ್ಟು ತನಕ ಆಗಿದೆ. ಹಾಗಾಗಿ ಉತ್ತರ ವಿಭಾಗದ ಡಿಸಿಪಿ ಸೈದುಲ್ಲಾ ಅಧಾವತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಸ್ಕ್ ತಗೊಳ್ಳೋದು ಯಾಕೆ? ಯಾರ್ದಾದ್ರೂ ಒಬ್ಬ ಜೀವ ಹೋದ್ರೂ ಒಬ್ಬರಿಗೆ ಸಮಸ್ಯೆ ಆದ್ರೂ ಕೂಡ ಅದು ಬಹಳ ದೊಡ್ಡ ನಷ್ಟ ಉಂಟಾಗುತ್ತೆ. ಹಾಗಾಗಿ ಹಾಗಾಗದೇ ಇರೋ ಹಾಗೆ ಭದ್ರತಾ ಪಡೆಗಳನ್ನು ಕರೆಸಲಾಗಿದೆ. ಸರ್ಚ್ ಆಪರೇಷನ್ ಮಾಡಿದ್ರು, ಹಾಗೇನೆ ಇಡೀ ಬಿಲ್ಡಿಂಗ್ ಅನ್ನು ಸುತ್ತುವರೆದಿದ್ದಾರೆ. ಪೊಲೀಸ್ ಆಫೀಸರ್ಸ್ಗೆ ಅಷ್ಟರ ಮಟ್ಟಿಗಿನ ಅನುಮಾನ ಬಂದಿರುತ್ತೆ ಯಾವುದೇ ಕಾರಣಕ್ಕೆ. ಯಾಕಂತಂದ್ರೆ ಆ ವ್ಯಕ್ತಿ ಆ ಬಿಲ್ಡಿಂಗ್ ನಿಂದ ಇಲ್ಲಿ ಮತ್ತೊಂದು ಬಿಲ್ಡಿಂಗ್ ಹೋಗೋದು ಅಥವಾ ಇನ್ಯಾರಿಗೋ ಹಾನಿ ಮಾಡುವಂಥದ್ದು, ಇನ್ಯಾರ್ದೋ ಜೀವಕ್ಕೆ ಎರವಾಗುವಂಥದ್ದು ಇಂಥದ್ದಾಗಬಾರ್ದು. ನೋಡಿ, ನಾಗರಿಕರ ಜೀವ ಬಹಳ ಅಮೂಲ್ಯ. ಹಾಗಾಗಿ ಅದನ್ನ ಸುರಕ್ಷತೆಯ ದೃಷ್ಟಿಯಿಂದ ಪೊಲೀಸರು ಏನೆಲ್ಲ ಕ್ರಮ ಕೈಗೊಳ್ಳಬೇಕೋ ಕೈಗೊಂಡಿದ್ದಾರೆ. ಕಳ್ಳತನಕ್ಕೆ ಯಾವ ವೆಪನ್ ಅಂದ್ರೆ ಇದು ವಾಚ್ಮನ್ ಹೇಳ್ತಾರೆ, ಅದು ಕನ್ಫರ್ಮ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಂದ್ರೆ ಅದು ವೆಪನ್ ಇದೆಯಾ ಇಲ್ಲೋ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಅವರು ಕಳ್ಳತನಕ್ಕೆ ಬಂದಿದ್ದಾರೆ, ಕಳ್ಳತನಕ್ಕೆ ಬಂದಿದೆ, ಎಲ್ಲ ಮಾಸ್ಕ್ ಎಲ್ಲ ಹಾಕೊಂಡು ಕಳ್ಳತನಕ್ಕೆ ಬಂದಿದ್ದಾರೆ. ಸೊ ವಾಚ್ಮನ್ ದೂರದಿಂದ ನೋಡಿದ್ದಾರೆ. ಸೊ ಅವರು ಇದು ತಪ್ಪು ತಿಳುವಳಿಕೆಯಿಂದ ಹೇಳಿರಬಹುದು. ವ್ಯಕ್ತಿ ಬಂದಿದೆ ನಿಜ, ವ್ಯಕ್ತಿ ಬಂದಿದ್ದು ನಿಜ. ಕೈಯಲ್ಲಿ ಪಿಸ್ತೂಲ್ ಇರೋದನ್ನು ಆಗಿಲ್ಲ, ಅದರಲ್ಲಿ ಏನಾಗಿದೆ ಕನ್ಫರ್ಮ್ ಆಗಿಲ್ಲ. ಇವರು ದೂರದಿಂದ ನೋಡಿ ಹಾಗೆ ಅನ್ಕೊಂಡಿದ್ದಾರೆ. ಸೊ ಅವ್ರು ಕಳ್ಳತನ ಆಗಿದೆ ಅಂತ ಹೇಳಿ ನಮ್ಗೆ ಯಾವ ವೆಪನ್ ಅಂದ್ರೆ ಇದು ವಾಚ್ಮನ್ ಹೇಳ್ತಾರೆ, ಅದು ಕನ್ಫರ್ಮ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಂದ್ರೆ ಅದು ವೆಪನ್ ಇದೆಯಾ ಇಲ್ಲೋ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಅವರು ಕಳ್ಳತನಕ್ಕೆ ಬಂದಿದ್ದಾರೆ, ಕಳ್ಳತನಕ್ಕೆ ಬಂದಿದೆ, ಎಲ್ಲ ಮಾಸ್ಕ್. ಆ ಪಬ್ ಅಲ್ಲಿ ಬಿಲ್ಡಿಂಗ್ ಒಳಗಡೆ ಯಾವ ರೀತಿ ಡ್ರೋನ್ ಹಾರ್ಬಿಟ್ರು ಅನ್ನೋದು. ಡ್ರೋನ್ಗಳು ಎಷ್ಟು ಕೆಲಸಕ್ಕೆ ಬರ್ತವೆ ನೋಡಿ, ಉಪಯೋಗಕ್ಕೆ ಬರ್ತವೆ. ಆ ವ್ಯಕ್ತಿ ಇದಾನೋ ಇಲ್ವೋ ಅಂತ ಹುಡುಕೋದಕ್ಕೆ ಡ್ರೋನ್ ಎಕ್ಸ್ಪರ್ಟ್ ಕರೆಸಿ ಡ್ರೋನ್ ಅನ್ನ ಹಾರ್ಬಿಟ್ಟು ಸರ್ಚ್ ಮಾಡಿದ್ದಾರೆ. ಮನುಷ್ಯರು ಹೋಗಿ ಸರ್ಚ್ ಮಾಡೋದು ಅಪಾಯಕಾರಿ, ಆದ್ರೆ ಈ ರೀತಿ ಡ್ರೋನ್ ಅನ್ನ ಬಿಟ್ಟು ಎಲ್ಲಾ ವಿಜುವಲ್ಸ್ ತಗೋಬಹುದು. ಆ ದೃಶ್ಯನ ನೋಡ್ತಾ ಇದ್ರೆ ಏನು ವಿಚಿತ್ರ ಅಂತಂದ್ರೆ ಟೆಕ್ನಾಲಜಿಕಲಿ ಅಡ್ವಾನ್ಸ್ಮೆಂಟ್ ಹೇಗಿದೆ ಅಂದ್ರೆ ಇವಾಗ ಎಷ್ಟು ಚಿಕ್ಕ ಚಿಕ್ಕ ಡ್ರೋನ್ಗಳಿಂದ ಹಿಡಿದು ಎಷ್ಟು ದೊಡ್ಡ ದೊಡ್ಡ, ಮೊನ್ನೆ ಅಟ್ಯಾಕ್ ಅಲ್ಲಿ ನೋಡಿದ್ವಿ 10 kg ಕಾಮಿಕಾಜಿ ಡ್ರೋನ್ ಕ್ಯಾರಿ ಮಾಡಿದ್ದು, ಅಷ್ಟು ದೊಡ್ಡ ದೊಡ್ಡ ಡ್ರೋನ್ ವರೆಗೂ ಬಂದಿದೆ. ಎಲ್ಲ ಸೈಜಲ್ಲೂ ಡ್ರೋನ್ ಲಭ್ಯ ಇದೆ. ಬೆಂಗಳೂರಿನಲ್ಲಿ ಪಬ್ ಒಳಗೆ ವ್ಯಕ್ತಿಯೊಬ್ಬ ವಿತ್ ಅ ವೆಪನ್ ಅಂದ್ರೆ ಪಿಸ್ತೂಲ್ ಕೈಯಲ್ಲಿ ಹಿಡಿದು ಎಂಟ್ರಿ ಕೊಟ್ಟಿದ್ದಾನೆ ಮಧ್ಯರಾತ್ರಿ ಅಂತ ಹೇಳಲಾಗಿತ್ತು. ಆತ ಕಳ್ಳತನಕ್ಕೆ ಬಂದಿದ್ದ ಅನ್ನೋ ಅನುಮಾನ ವ್ಯಕ್ತವಾಗಿತ್ತು.